ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಈಗ ರಸಮ್ ಮಾಡ್ತೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ನೋಡ್ಕೊಬರೋಣ ಹೇಗೆ ರಸಮ್ ಮಾಡ್ತೀನಿ ಅಂತ. ಮೊದಲಿಗೆ ಗ್ಯಾಸ್ ಸ್ಟವ್ ಅಂಟಿಸ್ಕೊಂಡು ಒಂದು ತಪ್ಪಲೆ ಇಟ್ಟಿದ್ದೀನಿ. ಒಂದು ತಪ್ಪಲೆಗೆ ಒಂದು 4 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಸಾಸಿವೆ ಚಟಪಟ ಅಂದಮೇಲೆ ಜೀರಿಗೆ, ಮೆಣಸು, ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿರಬೇಕು, ಅದನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಕರಿಬೇವಿನ ಸೊಪ್ಪು, ಆಮೇಲೆ ಒಣಮೆಣ್ಸಿನ್ಕಾಯಿ ಎಲ್ಲ ಚೆನ್ನಾಗೇ ಫ್ರೈ ಮಾಡ್ಕೊಂಡ್ಮೇಲೆ ಈ ಟೊಮೊಟೊ ಹುಣಸೆಹಣ್ಣು ಏನು ಬೇಯಿಸ್ಕೊಂಡಿರ್ತೀವಿ ಮುಂಚೆನೇ ಒಂಚೂರು ಉಪ್ಪು ಹಾಕಿ ಅದನ್ನು ಹಾಕ್ಕೊತಾ ಇದ್ದೀನಿ. ನಿಮಗೆ ನೀರು ನೋಡ್ಕೊಂಡು ಹಾಕ್ಕೊಡಿ ಎಷ್ಟು ಬೇಕು ಅಂತ. ನಾನು ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಕಮ್ಮಿ ಹಾಕ್ಕೊಂಡ್ರೆ ಟೇಸ್ಟ್ ಆಗಿರುತ್ತೆ ಅಂತಾರೆ ರಸಮ್ಮು. ನನಗೆ ಇಬ್ಬರು ಇರೋದರಿಂದ ನನಗೆ ಎಷ್ಟು ಬೇಕೋ ಅಷ್ಟು ನಾನು ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂಚೂರು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಇವಾಗೆ ನೋಡ್ಕೊಂಡು ಹಾಕ್ಕೊಳ್ಳಿ ಎಷ್ಟು ಬೇಕು ನಿಮಗೆ ಉಪ್ಪು. ಯಾಕೋ ಅರಿಶಿನದ ಪುಡಿ ಕಮ್ಮಿ ಅನ್ನಿಸ್ತು, ಅದಕ್ಕೆ ಇನ್ನೊಂಚೂರು ಹಾಕ್ಕೊಂಡೆ ಅರಿಶಿನ. ನಿಮ್ಗೆ ಬೇಕಾದರೆ ಸ್ಕಿಪ್ಪು ಮಾಡ್ಕೋಬೋದು. ನನಗೆ ಆದರೆ ಅರಿಶಿನ ಇಲ್ಲದೇ ಇದ್ದರೆ ರಸಮ್ ತಿನ್ನೋಕ್ಕೆ ಆಗಲ್ಲ, ಒಂಥರ ಅನಿಸ್ತಾ ಇರುತ್ತೆ. ಅದಕ್ಕೆ ಒಂಚೂರು ಅರಿಶಿನ ಜಾಸ್ತಿನೇ ಹಾಕ್ಕೊತೀನಿ ನಾನು. ಒಬ್ಬೊಬ್ಬರು ಚೆನ್ನಾಗಿ ಕುದಿಸ್ತಾರೆ ರಸಮ್ನ. ಯಾಕೋ ಸಾಲ್ಟೇಜ್ ಅನ್ನಿಸ್ತೋದಕ್ಕೆ ಇನ್ನೊಂಚೂರು ಉಪ್ಪು ಹಾಕ್ಕೊಂಡೆ ನಾನು. ಚೆನ್ನಾಗೇ ಕುದಿಸ್ತಾರೆ ಕೆಲವರು ಕುದಿ ಬಂದಿದ ತಕ್ಷಣ ಆಫ್ ಮಾಡ್ತಾರೆ. ನಿಮಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಳ್ಳಿ ನೀವು. ನಾನಂತೂ ಚೆನ್ನಾಗಿ ಕುದಿಸ್ತೀನಿ ರಸಮ್ನ. ಚೆನ್ನಾಗಿ ಕುದ್ದಷ್ಟು ಟೇಸ್ಟಾಗಿರುತ್ತೆ. ಒಂದು ಕಡೆ ಅನ್ನ ಕೂಡ ಮಾಡಿಟ್ಕೊಂಡಿದ್ದೀನಿ. ಹೆಂಗಿರುತ್ತೆ, ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ. ಕೊತ್ತಂಬರಿ ಹಾಕ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ. ಇನ್ನು